ಕರ್ತನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಮ್. ಈ ಶಲೋಮ್ ಅಂದ್ರೆ ಏನ್ ಗೊತ್ತಾ? ನಿಮಗೆ ಸಮಾಧಾನವಿರಲಿ ಎಂದರ್ಥ. ಅದಕ್ಕಾಗಿ ಹಾಗೆ ಹೊಂದಿಸಿಕೊಳ್ಳಬೇಕು. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 14, 15, 16, 17, 18 ವಚನಗಳನ್ನು ಒಮ್ಮೆ ಓದಿಕೊಳ್ಳೋಣ ಬನ್ನಿ. ಪ್ರತಿಯೊಬ್ಬರು ನಿಮ್ಮ ಬೈಬಲ್ ಅನ್ನು ಗಮನಿಸಿರಿ. ಆ ನಂತರ 25, 26 ವಚನ ಕೂಡ ನೋಡೋಣ. ವಾಕ್ಯ ಹೇಳುತ್ತೆ, ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿ ಕೊಟ್ಟಂತಿರುವುದು. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನು 5 ತಲಾಂತು ಗಳಿಸಿಕೊಂಡನು. ಹಾಗೆಯೇ 2 ತಲಾಂತು ಹೊಂದಿದವನು ಇನ್ನೂ 2 ಸಂಪಾದಿಸಿಕೊಂಡನು. ಆದರೆ 1 ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ಯಜಮಾನನ ಹಣವನ್ನು ಬಚ್ಚಿಟ್ಟನು. 24ನೇ ವಚನ. ತರುವಾಯ 1 ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಕೊಳ್ಳುವವನು ಕಠಿಣನು ಎಂದು ನಾನು ತಿಳಿದು ನಾನು ಭಯಪಟ್ಟು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು. ಇಗೋ, ನಿನ್ನದು ನಿನಗೆ ಸಂದಿದೆ ಅಂದನು. ಆಗ ಅವನ ಯಜಮಾನನು ಅವನಿಗೆ ನೋಡಿ, ಸೋಮಾರಿಯಾದ ಕೆಟ್ಟ ಆಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಕೊಳ್ಳುವವನು ಎಂದು ತಿಳಿದೀಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು. ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿ ತನ್ನ ಸೇವಕರಿಗೆ ಅವನಿಂದ ಆ ತಲಾಂತು ತೆಗೆದು 10 ತಲಾಂತು ಇದ್ದವನಿಗೆ ಕೊಡಿರಿ. ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತೂ ಹೆಚ್ಚಾಗುವುದು. ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಯೊಳಗೆ ಹಾಕಿ ಬಿಡಿರಿ ಅಂದನು. ಅಲ್ಲಿ ಗೋಳಾಟವೂ ಕಟಕಟನೆ ಹಲ್ಲು ಕಡಿಯೋಣವೂ ಇರುವವು. ಈ ದಿನ ಯಾರೇ ಆಗಲಿ ಸೋಮಾರಿಗಳಾಗಿರಬಾರದು. ಒಂದು ದಿನ ಒಬ್ಬ ಸಹೋದರಿ ಮರಣ ಹೊಂದುತ್ತಾಳೆ. ಅವಳು ಸತ್ತ ನಂತರ ಒಂದು ಸ್ಥಳಕ್ಕೆ ಹೋಗುತ್ತಾಳೆ. ಪರಲೋಕದಲ್ಲಿ ಮೆಟ್ಟಲುಗಳಿವೆ, ಪರಲೋಕದಲ್ಲಿ ದೇವರಿದ್ದಾರಂತೆ. ಅಮ್ಮ, ಬಾ ನನ್ನ ಬಳಿಗೆ ಎಂದು ಕರೆದ್ರೆ ಅವಳು ಹೇಳಿರುವ ಮಾತೇನೆಂದ್ರೆ, ದೇವರೇ, ನನಗೆ ಮೆಟ್ಟಲುಗಳು ಹತ್ತೋದು ಸ್ವಲ್ಪವೂ ಇಷ್ಟ ಇರಲ್ಲ. ಮೆಟ್ಟಲುಗಳು ಹತ್ತುವುದಕ್ಕಿಂತ ಮೆಟ್ಟಲುಗಳು ಇಳಿಯುವುದೇ ಬಹಳ ಸುಖ, ಬಹಳ ಸುಲಭ ಎಂದು ಹೀಗೆ ಹೇಳ್ತಾ ಇದ್ದಿದ್ದಕ್ಕೆ ಅವಾಗ ದೇವ್ರು ಹೇಳ್ತಾರಂತೆ, ನೋಡಮ್ಮ, ನೀನು ಮೆಟ್ಟಲುಗಳನ್ನು ಹತ್ತಿ ಮೇಲಕ್ಕೆ ಬರೋದು ಕಷ್ಟವಾಗಿರೋದಾದ್ರೆ, ಮೆಟ್ಟಲುಗಳು ಇಳಿಯುವುದೇ ಸುಲಭ ಅಂದ್ಕೊಳ್ಳೋದಾದ್ರೆ ನಿನ್ನಿಷ್ಟ. ಮೆಟ್ಟಲುಗಳನ್ನು ಹತ್ತಿ ಮೇಲಕ್ಕೆ ಬರ್ತೀಯೋ, ಸುಲಭವಾಗಿ ಮೆಟ್ಟಲುಗಳು ಇಳಿಯುವುದು ಕೆಳಗೆ ಹೋಗುತ್ತೀಯೋ, ನಿನ್ನಿಷ್ಟ ಎಂದು ಹೇಳಿದ್ರೆ, ದೇವರೇ, ಮೇಲಕ್ಕೆ ಕಷ್ಟಪಟ್ಟು ಹತ್ತಿ ಬರೋದಕ್ಕಿಂತ ಕೆಳಗೆ ಸುಖವಾಗಿ ಇಳಿದು ಹೋಗೋದೇ ಬೆಟರ್ ಅಲ್ಲವೇ? ನಾನು ಕೆಳಗೆ ಹೋಗ್ತೇನೆ ದೇವರೇ ಅಂದಾಗ, ಹೋಗಮ್ಮ ಎಂದು ದೇವ್ರು ಹೇಳಿದ್ರು. ಅವಳು ಕೆಳಗೆ ಸುಖವಾಗಿದೆ ಅಂದ್ಕೊಂಡು, ಸೌಖ್ಯವಾಗಿದೆ ಅಂದ್ಕೊಂಡು, ಸುಲಭವಾಗಿದೆ ಅಂದ್ಕೊಂಡು ಮೆಟ್ಟಲು ಇಳಿದು 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 ಹೋಗ್ತಾ ಇದ್ರೆ ಒಂದು ಸುಂದರವಾದ ಮಾರ್ಗ ಇತ್ತಂತೆ, ಒಂದು ಪ್ರವೇಶ ದ್ವಾರ ಇತ್ತಂತೆ. ಅಲ್ಲಿ ಹೀಗೆ ಬರೆಯಲಾಗಿತ್ತಂತೆ, ಏನೆಂದು ಗೊತ್ತಾ? ನರಕಕ್ಕೆ ಸುಸ್ವಾಗತ ಎಂದು ಬರೆಯಲಾಗಿತ್ತಂತೆ. ಏನೆಂದು? ನರಕಕ್ಕೆ ಸುಸ್ವಾಗತ. ಕೇಳಿ ಸಹೋದರ ಸಹೋದರಿಯರೇ, ಅವಳಿಗಿರುವ ಸಮಸ್ಯೆ ಏನೆಂದ್ರೆ ಸೋಮಾರಿತನ. ಮೇಲಕ್ಕೆ ಹತ್ತಬೇಕಾದ್ರೆ ಕಷ್ಟಪಡಬೇಕು, ಮೆಟ್ಟಲು ಹತ್ತಿ ಮೇಲಕ್ಕೆ ಹೋಗ್ಬೇಕಾದ್ರೆ ಕಷ್ಟಪಡಬೇಕು. ಆಕೆಗೆ ಕಷ್ಟಪಡುವ ಅಭ್ಯಾಸವಿಲ್ಲ. ಸುಖ ಪಡುವುದನ್ನು ರೂಢಿ ಮಾಡಿಕೊಳ್ತಾಳೆ. ಸುಖ ಪಡುವುದನ್ನು ರೂಢಿ ಮಾಡಿಕೊಂಡು ಕೊನೆಗೆ ಏನನ್ನು ಕಳ್ಕೊಳ್ಳುತ್ತಾಳೆ? ಪರಲೋಕವನ್ನೇ ಕಳೆದುಕೊಂಡು ಸ್ವಂತವಾಗಿ ತನ್ನಷ್ಟಕ್ಕೆ ತಾನೇ ಪಾತಾಳಕ್ಕೆ ಹೋಗ್ತಾಳೆ. ಒಮ್ಮೆ ಒಬ್ಬ ಯಜಮಾನನು ಅಂತೆ 3 ಜನ ತನ್ನ ದಾಸರನ್ನು ಕರೆದು ಒಬ್ಬನಿಗೆ 5 ತಲಾಂತು, ಇನ್ನೊಬ್ಬನಿಗೆ 2 ತಲಾಂತು, ಮತ್ತೊಬ್ಬನಿಗೆ 1 ತಲಾಂತು ಕೊಟ್ಟನಂತೆ. ನಾನು ಕೊಟ್ಟಿರುವ ಈ ತಲಾಂತುಗಳನ್ನು ಅಭಿವೃದ್ಧಿಪಡಿಸಿರಿ ಎಂದು ಹೇಳಿ ಅವರಿಗೆ ಆ ಜವಾಬ್ದಾರಿಕೆ ಕೊಟ್ಟು ದೂರ ದೇಶಕ್ಕೆ ಹೋದನಂತೆ. ಪರಲೋಕ ರಾಜ್ಯವು ಒಬ್ಬ ಯಜಮಾನನು ತನ್ನ ದಾಸರಿಗೆ ತಲಾಂತು ಕೊಟ್ಟ ಹಾಗೆ ಇರುವುದು ಎಂದು ಪರಲೋಕದ ಕುರಿತಾಗಿ ಇಲ್ಲಿ ದೇವರು ಹೇಳ್ತಿದ್ದಾರೆ. ಸ್ವಲ್ಪ ಕಾಲವಾದ ನಂತರ ಯಜಮಾನನು ತಿರುಗಿ ಬಂದನಂತೆ. ಕೊಟ್ಟಿರುವ ತಲಾಂತುಗಳ ಕುರಿತಾಗಿ ಲೆಕ್ಕ ಕೇಳ್ತಿದ್ದಾನಂತೆ. 5 ತಲಾಂತು ತೆಗೆದುಕೊಂಡವನು ಕಷ್ಟಪಡುತ್ತಾನೆ, ಪ್ರಯಾಸ ಪಟ್ಟು ವ್ಯಾಪಾರ ಮಾಡಿ ಮತ್ತೊಂದು 5 ತಲಾಂತುಗಳನ್ನು ಸಂಪಾದಿಸುತ್ತಾನೆ. ಭಲೇ ನಂಬಿಗಸ್ತನಾದ ಒಳ್ಳೆ ಆಳು ನೀನು. ಅಭಿವೃದ್ಧಿಯನ್ನು ಕಂಡುಕೊಂಡವನಿಗೆ ಪ್ರಯಾಸ ಪಟ್ಟು ಕೆಲಸ ಮಾಡಿ ಕೊಟ್ಟ ತಲಾಂತನ್ನು 2 ಪಟ್ಟು ಮಾಡಿದವನನ್ನು ದೇವರು ನೋಡಿ ಮೆಚ್ಚಿಕೊಳ್ತಾರೆ. 2 ತಲಾಂತುಗಳು ಉಳ್ಳವನು ಕೂಡ ತನ್ನ ತಲಾಂತುಗಳನ್ನು 2 ಪಟ್ಟು ಮಾಡಿದಾಗ ಅವನ
ಯಜಮಾನ ಮೆಚ್ಚಿಕೊಳ್ತಾನೆ. ಮೂರನೆಯವನು ಸೋಮಾರಿಯಾಗಿದ್ದ. ತನಗೆ ಕೊಡಲ್ಪಟ್ಟ ತಲಾಂತುಗಳನ್ನು ಕಷ್ಟಪಟ್ಟು ಪ್ರಯಾಸಪಟ್ಟು 2 ಪಟ್ಟು ಮಾಡಿಕೊಳ್ಳಲು ಕೈಲಾಗದೆ ಅದನ್ನು ಬಚ್ಚಿಡುತ್ತಾನೆ. ಯಜಮಾನನು ಬಂದಾಗ, ಏನ್ ಮಾಡಿದೆ ನಿನಗೆ ಕೊಟ್ಟ ತಲಾಂತು ಎಂದು ಕೇಳಿದ್ರೆ, ನೀನು ಒಳ್ಳೆಯವನಲ್ಲ, ಹಾಗಾಗಿ ನಿನ್ನ ತಲಾಂತನ್ನು ಬಚ್ಚಿಟ್ಟಿದ್ದೇನೆ, ಇಗೋ ತಕೋ ನಿನ್ನ ತಲಾಂತು ಎಂದು ಕೊಟ್ಟದನ್ನು ಕೊಟ್ಟ ಹಾಗೆ ತಿರುಗಿ ಕೊಟ್ಟ. ಆಗ ಯಜಮಾನನು ಹೇಳಿದ್ದೇನೆಂದ್ರೆ, ಸೋಮರಿಯಾದಂತಹ ಕೆಟ್ಟ ಆಳು ನೀನು ಎಂದು ಅವನನ್ನು ಗದರಿಸಿದ್ದು ಮಾತ್ರವಲ್ಲದೆ, ಇವನನ್ನು ತೆಗೆದುಕೊಂಡು ಹೋಗಿ ಎಲ್ಲಿ ಹಾಕನ್ನುತ್ತಾನೆ? ಅಗ್ನಿಯೊಳಗಡೆ ಹಾಕಿರಿ, ತಳ್ಳಿ ಹಾಕಿರಿ, ಇವನು ನರಕಕ್ಕೆ ಪಾತ್ರನು ಎಂದು ಹೇಳಿ ಅಗ್ನಿಯೊಳಗೆ ತಳ್ಳಿ ಹಾಕಿಸುತ್ತಾನೆ. ಯಜಮಾನನು ತಿರುಗಿ ಬಂದಾಗ ಯಾವ ದಾಸನನ್ನು ಕಷ್ಟಪಡುವುದನ್ನು ನೋಡುತ್ತಾನೋ ಆ ದಾಸನು ಧನ್ಯನು. ಬೈಬಲ್ ಹೇಳುತ್ತದೆ, ಯಾರು ಆ ಯಜಮಾನನು? ಪ್ರಪಂಚವನ್ನು ಪರಿಪಾಲಿಸುವಂತಹ ಕರ್ತನಾದ ಯೇಸು ಕ್ರಿಸ್ತನೇ ಆ ಯಜಮಾನನು. ಆತನು ತಿರುಗಿ ಬರ್ತಿದ್ದಾನೋ? ಎಸ್, ಬೈಬಲ್ ಹೇಳುತ್ತದೆ ಆತನು ತಿರುಗಿ ಬರ್ತಿದ್ದಾನೆ, ಬೇಗನೆ ಬರ್ಲಿಕ್ಕಿದ್ದಾನೆ. ಬಂದಾಗ ಏನ್ ಮಾಡುತ್ತಾನೆ? ಕಷ್ಟಪಡುವ ಪ್ರತಿಯೊಬ್ಬರನ್ನು ನೋಡುತ್ತಾನೆ, ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದಿಕೊಳ್ಳುವ ಪ್ರತಿಯೊಬ್ಬರನ್ನು ನೋಡುತ್ತಾನೆ, ಸೋಮಾರಿಗಳನ್ನು ಕೂಡ ನೋಡುತ್ತಾನೆ. ದಯವಿಟ್ಟು ಗಮನಿಸಿರಿ, ಯಜಮಾನನು ತಿರುಗಿ ಬಂದಾಗ ತನ್ನ 3 ಜನ ದಾಸರಲ್ಲಿ ಒಬ್ಬನಲ್ಲಿ ಕಾಣಿಸಿರುವ ಲಕ್ಷಣವೇನೆಂದರೆ, ಅವನು ಕಳ್ಳನಲ್ಲ, ಮೋಸಗಾರನಲ್ಲ, ವ್ಯಭಿಚಾರಿಯಲ್ಲ, ವೇಷಧಾರಿಯಲ್ಲ, ಮತ್ತೆ ಯಾರಾಗಿದ್ದನು ಅಂದ್ರೆ ಸೋಮಾರಿಯಾಗಿದ್ದ. ಅಂದರೆ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಇಳಿದು ಬಂದಾಗ ಮನುಷ್ಯರಲ್ಲಿ ಕಾಣಿಸಿಕೊಳ್ಳುವಂತಹ ಪ್ರಧಾನವಾದ ಅವಲಕ್ಷಣ ಯಾವುದೆಂದರೆ ಸೋಮಾರಿತನ. ಕೇಳ್ತಿದ್ದೀರಾ ಸಹೋದರ ಸಹೋದರಿಯರೇ? ದೇವರು ಮಧ್ಯಾಕಾಶದಲ್ಲಿ ಕಾಣಿಸಿಕೊಂಡಾಗ ಈ ಭೂಲೋಕದಲ್ಲಿರುವ ಮನುಷ್ಯರಲ್ಲಿ ಕಾಣಿಸಿಕೊಳ್ಳುವ ಸರ್ವಸಾಧಾರಣ ಗುಣವಾಗಲಿ ಮನುಷ್ಯರನ್ನು ನಾಶ ಮಾಡುವ ಒಂದು ಗುಣ ಯಾವುದೆಂದರೆ ಸೋಮಾರಿತನ. ದೇವರು ನಿಮಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ, ಬಲ ಕೊಟ್ಟಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ. ದೇವರು ನಿಮಗೆ ಜೀವವನ್ನು ಕೊಟ್ಟಿದ್ದಾರೆ, ನಿಮಗೋಸ್ಕರ ಪ್ರಾಣವನ್ನೇ ಕೊಟ್ಟಿದ್ದಾರೆ, ಪ್ರಯಾಸ ಪಡುವ ಸ್ವಭಾವ ಕೊಟ್ಟಿದ್ದಾರೆ, ಕಷ್ಟಪಟ್ಟು ಕೆಲಸ ಮಾಡಬೇಕೆಂದು ದೇವರು ನಿಮಗೆ ಶಕ್ತಿ ಕೊಟ್ಟಿದ್ದಾರೆ. ದೇವರು ನಿಮಗೆ ಕೊಟ್ಟ ಆರೋಗ್ಯವನ್ನು ನೀವು ಏನ್ ಮಾಡ್ತಾ ಇದ್ದೀರಿ? ದೇವರು ನಿಮಗೆ ಕೊಟ್ಟ ಶಕ್ತಿಯನ್ನು ಯುಕ್ತಿಯನ್ನು ಏನ್ ಮಾಡ್ತಾ ಇದ್ದೀರಿ? ದೇವರು ನಿಮಗೆ ಕೊಟ್ಟ ಆತ್ಮ ಫಲವನ್ನು ಏನ್ ಮಾಡ್ತಾ ಇದ್ದೀರಿ? ಆತ್ಮಿಕತೆಯನ್ನು ಏನ್ ಮಾಡ್ತಾ ಇದ್ದೀರಿ? ಒಂದು ಸಾರಿ ಆಲೋಚಿಸಿರಿ. ದೇವರು ನಿಮಗೆ ಕೊಟ್ಟಿರುವ ಪ್ರತಿಯೊಂದಕ್ಕಾಗಿಯೂ ಒಂದು ದಿನ ಲೆಕ್ಕ ಕೇಳುವಂತವರಾಗಿದ್ದಾರೆ. 5 ತಲಾಂತು ಕೊಡ್ತಾನಂತೆ. 5 ತಲಾಂತು ಹೊಂದಿದವನಿಗೆ ಲೆಕ್ಕ ಕೇಳ್ತಾನೆ, ಏನ್ ಮಾಡಿದಿ ನಾನು ಕೊಟ್ಟ ತಲಾಂತುಗಳನ್ನು? ಅಯ್ಯ, ಕಷ್ಟಪಟ್ಟಿದ್ದೇನೆ, ಪ್ರಯಾಸ ಪಟ್ಟಿದ್ದೇನೆ, ಪ್ರತಿಫಲ ತಂದಿದ್ದೇನೆ. ನೀನು ಕೊಟ್ಟ 5 ತಲಾಂತುಗಳಿಗೆ 2 ಪಟ್ಟು ಇನ್ನೂ 5 ತಲಾಂತುಗಳನ್ನು ತಂದಿದ್ದೇನೆ. ಅದನ್ನು ನೋಡಿದ ಯಜಮಾನನು ಸಂತೋಷಿಸುತ್ತಾನೆ. ಅಲೇ ನಂಬಿಗಸ್ತನಾದ ಒಳ್ಳೆ ಆಳು ನೀನು, 10 ಪಟ್ಟಣಗಳ ಮೇಲೆ ನೀನು ಅಧಿಕಾರಿಯಾಗಿರು ಎಂಬ ಪ್ರಮೋಷನ್ ಕೊಡುತ್ತಾನೆ. ಆದರೆ ಕೊನೆಯವನು ಮಾಡಿದ್ದೇನೆಂದರೆ ಕಷ್ಟಪಡಲು ಕೈಲಾಗ್ಲಿಲ್ಲ. ಯಾಕೆಂದರೆ ಸುಖ ಪಡುವುದನ್ನು ಅಭ್ಯಾಸ ಮಾಡಿಕೊಂಡ. ಸುಖಕ್ಕೂ ಸೌಖ್ಯಕ್ಕೂ ಸುಖ ಭೋಗಕ್ಕೂ ರೂಢಿ ಆಗ್ಬಿಟ್ಟ. ಕಷ್ಟಪಡೋದು ಕೈಲಾಗೋದಿಲ್ಲ, ಪ್ರಯಾಸ ಪಡುವುದು ಕೈಲಾಗೋದಿಲ್ಲ, ಕೆಲಸ ಮಾಡೋದು ಕೈಲಾಗಲ್ಲ. ಅವನ ಬಗ್ಗೆ ಕೆಳಗೆ ಏನ್ ಹೇಳಲಾಗಿದೆ? ಕೆಲಸಕ್ಕೆ ಬಾರದ ದಾಸನು, ಅಂದರೆ ಕೆಲಸಕ್ಕೆ ಬರಲಾರದವನು. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಕೆಲಸಕ್ಕೆ ಬಾರದವರು? ಅನೇಕ ಸಾರಿ ಹೇಳಿದ್ದೇನೆ, ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಕೆಲಸಕ್ಕೆ ಬರುವವನು ಏನ್ ಮಾಡ್ತಾನೆ? ಪ್ರಯೋಜನನಾಗುತ್ತಾನೆ. ಕೆಲಸಕ್ಕೆ ಬಾರದವನು ಕೆಲಸಕ್ಕೆ ಬರೋದಿಲ್ಲ. ಈ ದಿನ ಅಷ್ಟಕ್ಕೂ ನಾವು ಯಾರು? ನೀವು ಕೆಲಸಕ್ಕೆ ಬರುವುದಾದರೆ ಪ್ರಯೋಜಕನಾಗುತ್ತೀರಿ. ಕೆಲಸಕ್ಕೆ ಬಾರದವನಾಗಿರೋದಾದ್ರೆ ಕೆಲಸಕ್ಕೆ ಬರಲ್ಲ. ಅಷ್ಟಕ್ಕೂ ಈ ದಿನ ನಮ್ಮಲ್ಲಿ ಕೆಲಸಕ್ಕೆ ಬರುವವರು ಯಾರಿದ್ದೀರಿ, ಕೆಲಸಕ್ಕೆ ಬಾರದವರು ಯಾರಾಗಿದ್ದೀರಿ? ಇದನ್ನು ತಿಳ್ಕೊಳ್ಳೋಣ. ಅಷ್ಟಕ್ಕೂ ಕೆಲಸಕ್ಕೆ ಬರುವವರಲ್ಲಿ ಕಾಣಿಸುವ ಲಕ್ಷಣ ಏನಾಗಿವೆ ಮತ್ತು ಕೆಲಸಕ್ಕೆ ಬಾರದವರಲ್ಲಿ ಕಾಣಿಸುವ ಲಕ್ಷಣಗಳೇನಾಗಿವೆ? ಈಗ ನಾವು ಡೀಲ್ ಮಾಡುತ್ತಿರುವ ಸಬ್ಜೆಕ್ಟ್ ಸೋಮಾರಿಗಳಾಗಿ ಇರಬೇಡಿರಿ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಸೋಮಾರಿಗಳಿದ್ದೀರಾ? ಒಮ್ಮೆ ಕೈ ಎತ್ತಿರಿ ಎಂದು ಹೇಳೋದಾದ್ರೆ ಕೈ ಎತ್ತಿ ತೋರಿಸದೇ ಇರಬಹುದು. ಯಾಕೆಂದರೆ ಕೈ ಎತ್ತುವುದಕ್ಕಾಗಿಯೂ ಕೂಡ ಏನದು ಸೋಮಾರಿತನ. ಹಾಗಾಗಿ ನಾವು ಕೈ ಕೂಡ ಎತ್ತಲ್ಲ. ಹಾಗಾಗಿ ಸೋಮಾರಿಗಳು ಯಾರು ಕೈ ಎತ್ತರಿ ಅಂದ್ರೆ ಕೈ ಎತ್ತೋದಿಲ್ಲ, ಯಾಕೆಂದ್ರೆ ಸೋಮಾರಿಯಾಗಿರೋದ್ರಿಂದ. ಆದರೆ ಈ ಸೋಮಾರಿಗಳಲ್ಲಿ ಕಾಣಿಸುವ ಲಕ್ಷಣಗಳೇನಾಗಿವೆ? ಸೋಮಾರಿಗಳಲ್ಲಿ ಕಾಣಿಸಿಕೊಳ್ಳುವ ಲಕ್ಷಣಗಳು ಏನಾಗಿವೆ ಎಂದು ನಾವು ಗಮನಿಸುವುದಾದರೆ, ನೀವು ಸೋಮಾರಿಯಾಗಿದ್ದೀರೋ ಅಂದ್ರೆ ಕೆಲಸಕ್ಕೆ ಬಾರದವರಾಗಿದ್ದೀರೋ, ಇಲ್ಲವೇ ಕೆಲಸಕ್ಕೆ ಬರುವವರಾಗಿದ್ದೀರೋ ಎಂದು ಸಿಂಪ್ಲಿಫೈ ಮಾಡಬಹುದು. ಮೊದಲನೇದಾಗಿ, ಸೋಮಾರಿಗಳ
ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತಹ ಮೊದಲ ಲಕ್ಷಣವೇನೆಂದರೆ ಏನು ಹಾ ಮಾಡಲು ಮನಸ್ಸಾಗಲ್ಲ. ಏನು ಹೇಳ್ತೇನೆ ಕೇಳಿ, ಮಾಡಲು ಮನಸ್ಸಾಗಲ್ಲ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಅದೇನೋ ಬ್ರದರ್, ನನಗೇನು ಮಾಡಲು ಮನಸ್ಸಾಗ್ತಿಲ್ಲ. ಒಬ್ಬ ಮಗನು ತಂದೆಗೆ ಹೇಳ್ತಾನಂತೆ, ಡ್ಯಾಡಿ, ನನ್ನ ಟೀಚರ್ ನನಗೆ ಹೊಡೆದಿದ್ದಾರೆ ಡ್ಯಾಡಿ. ಯಾಕೆ ಹೊಡೆದಿದ್ದಾರೆ ಮಗನೇ? ನಾನು ಮಾಡದ ಕೆಲಸಕ್ಕೆ ಹೊಡೆದಿದ್ದಾರೆ. ನೀನು ತಪ್ಪು ಮಾಡಿದ್ರೆ ಹೊಡೆಯಬೇಕು, ಮಾಡದ ಕೆಲಸಕ್ಕೆ ಯಾಕೆ ಹೊಡೆದಿದ್ದಾರೆ? ಅದಕ್ಕೆ ಡ್ಯಾಡಿ ನನಗೂ ಕೋಪ ಬರ್ತಿದೆ, ನೀವು ಬಂದ್ ಕೇಳಿ. ಕ್ಲಾಸ್ಗೆ ಹೋಗಿ ಡ್ಯಾಡಿ ಕೇಳ್ತಾರಂತೆ, ಏನ್ ಟೀಚರ್, ನಮ್ಮ ಮಗ ಮಾಡದ ಕೆಲಸಕ್ಕೆ ಹೊಡೆದಿದ್ದೀರಂತೆ. ಏನಾದ್ರೂ ಮಾಡಿದ್ರೆ ಹೊಡೆಯಬೇಕು, ಏನು ಮಾಡದಿದ್ರಿ ಯಾಕೆ ಹೊಡೆದಿದ್ದೀರಿ? ಏನು ಮಾಡಲಾರ್ದಕ್ಕೆ ಹೊಡೆದಿದ್ದೇನೆ. ಅದೇ ಯಾಕೆ? ಏನು ಮಾಡದಿದ್ರಿ ಯಾಕೆ ಹೊಡೆದಿದ್ದೀರಿ? ಹೋಮ್ವರ್ಕ್ ಮಾಡಿಲ್ಲ. ಈ ಮಾತು ಮೊದಲು ಮಗ ಹೇಳಲಿಲ್ಲ. ಏನ್ ಹೇಳಿದ ಅವನು? ಡ್ಯಾಡಿ, ಟೀಚರ್ ಮಾಡಲಾರದ ಕೆಲಸಕ್ಕೆ ಹೊಡೆದಿದ್ದಾರೆ ಡ್ಯಾಡಿ ಎಂದು ಹೇಳಿದ್ರೆ ಪಾಪ ನಿಜ ತಿಳಿದುಕೊಳ್ಳದೆ ಆ ಅಪ್ಪ ಹೋಗ್ತಾನೆ. ಮಾಡಲಾರದಕ್ಕೆ ಹೊಡೆದಿದ್ದಾರಂತೆ ಟೀಚರ್. ಏನ್ ಮಾಡಲಿಲ್ಲ? ಹೋಮ್ವರ್ಕ್ ಮಾಡಲಿಲ್ಲ, ಮಾಡುವ ಮನಸ್ಸಾಗ್ತಾ ಇಲ್ಲ. ಒಂದು ಮನೆಯಲ್ಲಿ ಸಾಧಾರಣವಾಗಿ ಗಂಡ ಹೆಂಡತಿ, ಯಾರು ಮೊದಲು? ಹೆಂಡತಿ ತರುವಾಯ ಗಂಡ. ಹೀಗೆಯೇ ಉಲ್ಲೇಖಿಸಬೇಕೋ ಇಲ್ಲವೇ ಗಂಡ ಹೆಂಡತಿ ಅನ್ನಬೇಕು? ಹೇಳ್ರಿ. ಹೆಂಡತಿ ಗಂಡ, ಸರಿ. ತಾಯಿ ತಂದೆ. ತಂದೆ ತಾಯಿ ಅಂತೀರಾ, ತಾಯಿ ತಂದೆ ಅಂತೀರಾ? ಮನೆಗೆ ದೀಪ. ಅಬ್ಬಾ, ಅವ್ರ ಮಾತು ಕೇಳಿದ್ರೆ ಕಿವಿಗಳಿಗೆ ಎಷ್ಟೋ ಇಂಪಾಗಿದೆ. ಮನೆಗೆ ದೀಪ ಯಾರಂತೆ? ಮನೆ ಒಡತಿ. ಆರಿಸೋದು ಯಾರು? ನಿಮ್ಮ ಗಂಡನಲ್ಲವೋ? ನೀವೇನೋ ಬೆಳಗುವ ದೀಪಗಳು, ಅದನ್ನು ಆರಿಸುವ ದೆವ್ವ ನಮ್ಮ ಸಹೋದರರು. ರೈಟ್. ತಾಯಿ ತಂದೆ, ಹೆಂಡತಿ ಗಂಡ. ರೈಟ್. ಸೊ ಸ್ಟಾರ್ಟಿಂಗ್ ಹೆಂಡತಿ. ಸಹೋದರಿ, ಕೇಳ್ತಿದ್ದೇನೆ, ಹೆಂಡತಿಯಾಗಿ ನಿಮ್ಮ ಜವಾಬ್ದಾರಿಕೆ ಏನೆಂದು ನಿಮಗೆ ಗೊತ್ತಾ? ಮನೆಯಲ್ಲಿ ನಿಮಗೆ ಯಾವ ಕೆಲಸ ಮಾಡುವ ಮನಸ್ಸಾಗುತ್ತಾ ಇಲ್ಲವೋ? ಹೌದು, ಮಾಡಲು ಮನಸ್ಸಾಗ್ತಿಲ್ಲ ಅಣ್ಣ. ಏನ್ ಮಾಡಲು ಮನಸ್ಸಾಗ್ತಿಲ್ಲ? ಅದೇ ಅಣ್ಣ, ಮನೆ ಕೆಲಸ, ಅಡಿಗೆ ಕೆಲಸ ಮಾಡಲು ಮನಸ್ಸಾಗ್ತಿಲ್ಲ ಅಣ್ಣ. ಯಾಕೆ? ದರಿದ್ರತೆ ಬಂದು ಬಿದ್ದಿರೋದ್ರಿಂದ. ಈ ದಿನ ನಮ್ಮ ಮಧ್ಯೆ ಯಾರೇ ಆಗಿರಬಹುದು, ಮನೆಯ ಕೆಲಸ ಮಾಡಲು ಮನಸ್ಸಾಗುತ್ತಾ ಇಲ್ಲ. ಮನೆ ಕೆಲಸ, ಅಡಿಗೆ ಕೆಲಸ ಮಾಡಲು ಮನಸ್ಸಾಗುತ್ತಾ ಇಲ್ಲ. ಮನೆ ಶುಭ್ರವಾಗಿಟ್ಕೊಳ್ಳಲು ಮನಸ್ಸಾಗ್ತಿಲ್ಲ. ಬಟ್ಟೆ ವಾಶ್ ಮಾಡಲು ಮನಸ್ಸಾಗ್ತಾ ಇಲ್ಲ ಅನ್ನೋದಾದ್ರೆ ಕೇಳಿರಿ, ದರಿದ್ರತೆ ಬಂದು ಬೀಳುತ್ತೆ. ದರಿದ್ರತೆ. ಉದ್ಯೋಗ ಮಾಡಲು ಮನಸ್ಸಾಗುತ್ತಾ ಇಲ್ಲ, ಕೆಲಸಕ್ಕೆ ಹೋಗಲು ಮನಸ್ಸಾಗುತ್ತಿಲ್ಲ. ಎಷ್ಟೋ ಜನ ಸಹೋದರಿಯರು ಬಂದು ಹೇಳ್ತಾರೆ, ಅಣ್ಣ, ನನ್ನ ಗಂಡ 3 ದಿನ ಉದ್ಯೋಗಕ್ಕೆ ಹೋದ್ರೆ 4ನೇ ದಿನ ಮನೆಯಲ್ಲಿ ಮಲಗುತ್ತಾನೆ, ತಿನ್ನುತ್ತಾನೆ ಮಲಗುತ್ತಾನೆ, ತಿನ್ನುತ್ತಾನೆ ಮಲಗುತ್ತಾನೆ, ಯಾವಾಗ ನೋಡಿದ್ರು ಸೆಲ್ ಫೋನ್ ಹಿಡ್ಕೊಂಡು ಕೂತ್ಕೊಳ್ತಾನೆ. ಹಾಗಿದ್ರೆ ಕೇಳು, ನೀನೊಬ್ಬ ಸೋಮಾರಿಯಾಗಿದ್ದಿ. ಅದಕ್ಕೆ ನಿನಗೆ ಉದ್ಯೋಗ ಮಾಡಲು ಮನಸ್ಸಾಗಲ್ಲ, ಕೆಲಸ ಮಾಡಲು ಮನಸ್ಸಾಗಲ್ಲ, ಕೆಲಸಕ್ಕೆ ಹೋಗಲು ಮನಸ್ಸಾಗಲ್ಲ. ಹಾಗಾದ್ರೆ ನಿನ್ನ ಹೆಂಡತಿಗೆ, ಮಕ್ಕಳಿಗೆ ಯಾರು ಪೋಷಿಸ್ತಾರೆ? ಅವರ ಜೀವಿತದಲ್ಲಿ ವಿದ್ಯಾಭ್ಯಾಸದ ವಿಷಯದಲ್ಲಾಗಿರ್ಬಹುದು, ಭವಿಷ್ಯದಲ್ಲಿ ನಡೆಯಬೇಕಾದ ವಿವಾಹ ವಿಷಯದಲ್ಲಾಗಿರ್ಬಹುದು, ಏನ್ ಮಾಡುವವರಾಗಿದ್ದೀರಿ? ಈ ದಿನ ಕೆಲವೊಂದು ಸಹೋದರಿಯರಿಗೂ ಮನೆ ಕೆಲಸ ಮಾಡಲು ಮನಸ್ಸಾಗ್ತಿಲ್ಲ, ಮನೆಯಲ್ಲಿ ಅಡಿಗೆ ಮಾಡಲು ಮನಸ್ಸಾಗ್ತಾ ಇಲ್ಲ, ಮನೆ ಕೆಲಸ ಮಾಡಲು ಮನಸ್ಸಾಗ್ತಿಲ್ಲ, ಮನೆಯಲ್ಲಿ ಯಾವುದೇ ಕೆಲಸ ಮಾಡಲು ಮನಸ್ಸಾಗ್ತಿಲ್ಲ. ಯಾಕೆ ಗೊತ್ತಾ? ಶನಿ ಹಿಡಿದಿದೆ, ದರಿದ್ರತೆ ಹಿಡಿದಿದೆ. ಯಾವುದು ಆ ದರಿದ್ರತೆ? ಹೇಳ್ತೇನೆ ಕೇಳಿ, ಸೋಮರಿತನ. ಕೆಲವರು ಆ ಸೋಮರಿತನಕ್ಕೆ ಒಂದು ಅದ್ಭುತವಾದ ಹೆಸರಿಟ್ಟಿದ್ದಾರೆ. ಎಲ್ಲರ ವಿಷಯದಲ್ಲಿ ಹಾಗಲ್ಲ, ಕೆಲವರ ವಿಷಯದಲ್ಲಿ. ಸೋಮರಿತನದಿಂದ ಅಡಿಗೆ ಮಾಡಲು ಮನಸ್ಸಾಗಲ್ಲ, ಬೆಳಗ್ಗೆ ಬೇಗ ಎದ್ದೇಳಲು ಮನಸ್ಸಾಗಲ್ಲ, ಯಾವ ಕೆಲಸ ಮಾಡಲು ಮನಸ್ಸಾಗಲ್ಲ, ಯಾವುದೊಂದು ಕೆಲಸ ಮಾಡಲು ಮನಸ್ಸಾಗಲ್ಲ. ಸಿನಿಮಾ ನೋಡಬೇಕೆಂಬ ಮನಸ್ಸಿರುತ್ತೆ, ಸೀರಿಯಲ್ ನೋಡಬೇಕೆಂಬ ಮನಸ್ಸಿರುತ್ತೆ, ಸೆಲ್ ಫೋನ್ ನೋಡಬೇಕೆಂಬ ಮನಸ್ಸಿರುತ್ತೆ, ಹರಟೆ ಹೊಡೆಯಬೇಕೆಂಬ ಮನಸ್ಸಾಗುತ್ತೆ. ಆದ್ರೆ ಮನೆ ಕೆಲಸ, ಅಡಿಗೆ ಕೆಲಸ ಮಾಡಲು ಮನಸ್ಸಾಗಲ್ಲ. ಇದಕ್ಕೆ ಅವ್ರು ಕೊಟ್ಟ ಹೆಸರೇನೆಂದ್ರೆ ಡಿಪ್ರೆಷನ್ ಅಲ್ಲಿದ್ದೇನೆ ಬ್ರದರ್. ತಂದೆ ತಾಯಿ ಬಂದು, ಅಯ್ಯ, ನಮ್ಮ ಮಗಳು ಡಿಪ್ರೆಷನ್ ಅಲ್ಲಿದ್ದಾಳೆ ಅನ್ನುತ್ತಾರೆ. ಎಸ್, ಕೆಲವೊಂದು ಜನ ಮಾನಸಿಕವಾಗಿ ಯಾವುದೋ ಒಂದು ದೊಡ್ಡ ತುಫಾನು ಹಾದು ಹೋಗ್ತಾರೆ, ಯಾವುದೋ ಒಂದು ಭಯಂಕರವಾದಂತಹ ಸಮಸ್ಯೆ ಹಾದು ಹೋಗಿ ಅದನ್ನು ಎದುರಿಸಲಿಕ್ಕಾಗದೆ ಮಾನಸಿಕವಾಗಿ ಕುಗ್ಗಿ ಹೋಗಿ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಯವನ ಪ್ರಾಯದಲ್ಲಿ ಸಡನ್ ಆಗಿ ಗಂಡ ಸಾಯುತ್ತಾನೆ. ಆ ಗಂಡ ಸತ್ತಿರುವ ದುಃಖ ತಾಳಲಿಕ್ಕಾಗದೆ ಡಿಪ್ರೆಷನ್ಗೆ ಒಳಗಾಗಿರಬಹುದು. IAS ಆಗಲಿ IPS ಆಗಲಿ ಓದಬೇಕೆಂದು ಆಶಿಸಿ ಗಂಟೆಗಳವರೆಗೂ ಓದಿ ನಿದ್ರೆ ಆಹಾರ ಇಲ್ಲದೆ ಎಕ್ಸಾಮ್ಸ್ ಬರೆದ ನಂತರ ಅಂದುಕೊಂಡಷ್ಟು ಪ್ರತಿಫಲ ಸಿಗಲಾರದಕ್ಕೆ ಡಿಪ್ರೆಷನ್ಗೆ ಒಳಗಾಗಬಹುದು. ಇಂಥ ಡಿಪ್ರೆಷನ್ ಬಗ್ಗೆ ನಾನು ಮಾತಾಡ್ತಿಲ್ಲ. ಮನೆ ಕೆಲಸ, ಅಡಿಗೆ ಕೆಲಸ ಮಾಡುವುದಕ್ಕಾಗಿ ಮನಸ್ಸಿಲ್ಲದೆ, ಉದ್ಯೋಗ ಮಾಡಲು ಮನಸ್ಸಿಲ್ಲದೆ, ಕಷ್ಟಪಡಲು ಮನಸ್ಸಿಲ್ಲದೆ ನಮ್ಮ ಮಗಳು ಡಿಪ್ರೆಷನ್ಗೆ ಒಳಗಾಗಿದ್ದಾಳೆ. ಅಯ್ಯೋ, ಡಿಪ್ರೆಷನ್ ಅಲ್ಲ ಅಮ್ಮ, ಮತ್ತೇನದು? ಹೇಳ್ತೇನೆ ಕೇಳಿ, ಮೈಗಳತನ. ತಮ್ಮ ತಂಗಿಯಂದಿರೆ ಓದುತ್ತಾ ಇದ್ದೀರಾ? ನೀವು ವಿದ್ಯಾಭ್ಯಾಸ ಮಾಡ್ತಾ ಇರೋದಾದ್ರೆ ಓದುವ ಮನಸ್ಸಾಗಲ್ಲ, ಹೋಮ್ವರ್ಕ್ ಮಾಡುವ ಮನಸ್ಸಾಗಲ್ಲ,
ಸ್ಕೂಲ್ಗೆ ಹೋಗಲು ಮನಸ್ಸಾಗಲ್ಲ, ಕಾಲೇಜ್ಗೆ ಹೋಗುವ ಮನಸ್ಸಾಗಲ್ಲ. ಕಾರಣ ಗೊತ್ತಾ? ಮೈಗಳ್ಳತನ. ನನ್ನ ಬಳಿಗೆ ಕೆಲವೊಂದು ಮಕ್ಕಳನ್ನು ತರ್ತಾರೆ. ಅಯ್ಯ, ನಮ್ಮ ಮಗನು ಸ್ವಲ್ಪವೂ ಸ್ಕೂಲ್ಗೆ ಹೋಗಲು ಮನಸ್ಸಿಲ್ಲ ಅನ್ನುತ್ತಾನೆ. ಸ್ಕೂಲ್ಗೆ ಹೋಗೋ ಅಂತ ಅಂದ್ರೆ ಅಳ್ತಾನೆ. ಅವಾಗ್ಲೇ ಶುರು ಆಯ್ತು ಅವನಿಗೆ. ಏನದು? ಹೇಳ್ತೇನೆ ಕೇಳಿ, ಮೈಗಳ್ಳತನ. ಮಕ್ಕಳು ಖಚಿತವಾಗಿಯೂ ಸ್ಕೂಲ್ಗೆ ಹೋಗಬೇಕು, ಸ್ಕೂಲ್ಗೆ ನೀವು ಕಳಿಸಬೇಕು. ಅವನು ಚಿಕ್ಕಂದಿನಿಂದಲೇ ಸ್ಕೂಲ್ಗೆ ಹೋಗೋದಿಲ್ಲವೆಂದು, ದೊಡ್ಡವನಾದ ಮೇಲೆ ಕಾಲೇಜ್ಗೆ ಹೋಗಲ್ಲವೆಂದು ಅವನು ಹಠ ಮಾಡ್ತಿರೋದಾದ್ರೆ ಅವನು ಮೈಗಳನಾಗಿದ್ದಾನೆ ಎಂದರ್ಥ. ಉದ್ಯೋಗ ಮಾಡದೆ ಯಾವಾಗ್ಲೂ ಮನೆಯಲ್ಲಿ ಮಲಗುತ್ತಿರುವಂತಹ ಗಂಡ ಮೈಗಳನಾಗಿದ್ದಾನೆ. ಮನೆ ಜವಾಬ್ದಾರಿಕೆ ನಿರ್ವಹಿಸಲಾರದಂತಹ ಹೆಂಡತಿ ಮೈಗಳಾಗಿದ್ದಾಳೆ. ಜ್ಞಾನೋಕ್ತಿ 6ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ, ಸೋಮರಿಯೇ, ಇರುವೆಗಳ ಬಳಿಗೆ ಹೋಗಿ ನೋಡು. ಎಲ್ಲಿಗೆ ಹೋಗ್ಬೇಕಂತೆ? ಇರುವೆಗಳ ಬಳಿಗೆ ಹೋಗಿ ನೋಡು. ಅವುಗಳ ನಡತೆಯನ್ನು ಕಂಡುಕೊಂಡು ಜ್ಞಾನ ತಂದುಕೋ. ಅವುಗಳಿಗೆ ನ್ಯಾಯಾಧಿಪತಿ ಇಲ್ಲ, ಮೇಲ್ವಿಚಾರಕನೂ ಇಲ್ಲ, ಅಧಿಪತಿ ಇಲ್ಲ. ಆದಾಗ್ಯೂ ಅವು ಬೇಸಿಗೆಯ ಕಾಲದಲ್ಲಿ ಆಹಾರವನ್ನು ಶೇಖರಿಸಿಕೊಳ್ಳುವವು, ಸುಗ್ಗಿಯ ಕಾಲದಲ್ಲಿ ಧಾನ್ಯವನ್ನು ಕೂಡಿಸಿಕೊಳ್ಳುವವು. ಮಧ್ಯರಾತ್ರಿಯಲ್ಲಿ ಲೈಟ್ ಹಾಕಿ ನೋಡಿ, ಎಲ್ಲೋ ಒಂದು ಸ್ಥಳದಲ್ಲಿ ಇರುವೆಗಳು ಲೈನ್ ಆಗಿ ಹೋಗ್ತಿರ್ತವೆ. ಎಲ್ಲೋ ಒಂದು ಕಡೆ ಪೇಡವಾಗಲಿ ಇಲ್ಲವೇ ಒಂದು ಸ್ವೀಟ್ ಅನ್ನು ಅವು ಕಂಡುಕೊಳ್ತವೆ. ಯಾರು ಬಂದು ಎಬ್ಬಿಸಲ್ಲ. ಅಗೋ ಅಗೋ ಅಗೋ, ಅಲ್ಲಿ ಸ್ವೀಟ್ ಇದೆ, ಆಹಾರ ಇದೆ, ಎದ್ದೇಳ್ರಿ ಎಂದು ಹೇಳೋದಿಲ್ಲ. ಕಷ್ಟಪಡಿರಿ ಎಂದು ಹೇಳುವವರಿಲ್ಲ. ಕ್ರಮವಾಗಿ ಹೋಗಿರಿ ಎಂದು ಹೇಳುವವರಿಲ್ಲ. ಪ್ರಯಾಸ ಪಡಿರಿ ಎಂದು ಹೇಳುವವರಿಲ್ಲ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಯಾರೋ ಒಬ್ರು ಹಿಂದೆಯಿಂದ ತಳ್ಳಿದ ಹೊರತು ಮುಂದೆ ಸಾಗಲ್ಲ. ನಾನು ಕೆಲವೊಂದು ಸೇವಕರಿಗೆ ನೋಡ್ತೇನೆ, ಅವರನ್ನು ಗಮನಿಸುತ್ತಾ ಇರ್ತೇನೆ. ಹೇಳಿದ್ದನ್ನು ಅವರು ಮಾಡಲ್ಲ. ಹಿಂದೆಯಿಂದ ತಳ್ಳಬೇಕು, ಅವರ ಹಿಂದೆ ಹೋಗಬೇಕು, ಮೇಲಿಂದ ಮೇಲೆ ಹೇಳಬೇಕು, ಮೇಲಿಂದ ಮೇಲೆ ಗದರಿಸಬೇಕು. ಅಲ್ಲಿಯವರೆಗೂ ಗಾಡಿ ಕದಲೋದಿಲ್ಲ. ಯಾಕೆ ಗೊತ್ತಾ? ಮೈಗಳತನ. ಸೇವೆ ಮಾಡುವಂತಹ, ಪರಿಚರ್ಯ ಮಾಡುವಂತಹ ಸಹೋದರ ಸಹೋದರಿಯರೇ, ಮೈಗಳತನವು ಸೇವೆಗೆ ಶಾಪವಾಗಿದೆ. ಮೈಗಳತನ ಸಭೆಯ ಕ್ಷೇಮಕ್ಕೆ ಅಡ್ಡಬಂಡೆಯಾಗಿದೆ. ಹಾಗೆಯೇ ಯಾವುದೇ ಗಂಡನಾಗಲಿ ಹೆಂಡತಿಯಾಗಲಿ ಮಕ್ಕಳಾಗಲಿ ಮೈಗಳರಾಗಿದ್ದಾರೋ ಅವರು ತಮ್ಮ ಕುಟುಂಬಕ್ಕೆ ಶಾಪವಾಗಿ ತಯಾರಾಗ್ತಾರೆ, ತಮ್ಮ ಕುಟುಂಬಕ್ಕೆ ದರಿದ್ರತೆಯನ್ನು ತರುತ್ತಾರೆ. ಈ ವಾಸ್ತವ ಮರೆಯಬೇಡಿರೆಂದು ಕರ್ತನಲ್ಲಿ ಮನವಿ ಮಾಡಿಕೊಳ್ತೇನೆ. ಇರುವೆಗಳಿಗೆ ಹೇಳೋರಿರೋದಿಲ್ಲ, ಗದರಿಸೋರು ಇರೋದಿಲ್ಲ, ಸರಿಪಡಿಸೋರು ಇರೋದಿಲ್ಲ, ಬುದ್ಧಿ ಹೇಳೋರು ಇರೋದಿಲ್ಲ. ಆದ್ರೂ ಸಹ ಇರುವೆಗಳು ಏನ್ ಮಾಡ್ತಾವಂತೆ? ಬೇಸಿಗೆಯ ಕಾಲದಲ್ಲಿ ಆಹಾರವನ್ನು ಸಮಕೂಡಿಸಿಕೊಳ್ತವೆ. ಯಾಕೆ? ಮಳೆಗಾಲ ಬರ್ಲಿಕ್ಕಿದೆ. ಆ ಮಳೆಯಲ್ಲಿ ನಾವು ಹೊರಗೆ ಹೋಗ್ಲಿಕ್ಕಾಗಲ್ಲ, ಆಹಾರ ಕೂಡಿಸಿಕೊಳ್ಳಲಿಕ್ಕಾಗಲ್ಲ. ಹಾಗಾಗಿ ಬೇಸಿಗೆಯ ಕಾಲದಲ್ಲಿ ಡೇ ಅಂಡ್ ನೈಟ್ ಆಹಾರ ಶೇಖರಿಸಿಕೊಂಡು ಕೂಡಿಸಿಕೊಳ್ಳೋಣ ಎಂದು ಯೋಚಿಸಿ ಇರುವೆಗಳೇ ರಾತ್ರಿ ಹಗಲು ಕಷ್ಟಪಡ್ತಾವಂತೆ. ಮತ್ತೆ ನಿಮ್ಮ ಸಂಗತಿ ಏನು? ಮಾಡುವ ಕೆಲಸ ಆಗಲ್ಲ, ದರಿದ್ರತೆ ಬರುತ್ತೆ. ಹೇಗೆ? ತೋರಿಸ್ತೇನೆ ಬನ್ನಿ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ. ಸೋಮರಿಯೇ, ಇರುವೆ ಬಳಿಗೆ ಹೋಗು. ಸೋಮರಿಯೇ, ಎಷ್ಟು ಹೊತ್ತು ನಿದ್ರೆ ಮಾಡುತ್ತಿ? ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನು ಸ್ವಲ್ಪ ನಿದ್ದೆ, ಇನ್ನು ತುಸು ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ, ಮಲಗುತ್ತೇನೆ ಎಂದು ನೀನು ಅಂದುಕೊಳ್ಳುವಿಯಾ? ಬಡತನವು ದಾರಿಗಳ್ಳನ ಹಾಗೂ. ಸೋಮಾರಿ ಬಳಿಗೆ ಏನ್ ಬರುತ್ತೆ? ಬಡತನ ಬರುತ್ತದೆ. ಕಟ್ಟಿಕೊಳ್ಳಲು ಬಟ್ಟೆಗಳಿರಲ್ಲ, ತಿನ್ನುವುದಕ್ಕೆ ಕೂಳು ಇರಲ್ಲ, ಉಳ್ಕೊಳ್ಳಲಿಕ್ಕೆ ನೆಲೆ ಇರಲ್ಲ. ದರಿದ್ರತೆ ಧಾವಿಸುತ್ತದೆ. ಯಾವ ಗಂಡನು ಸೋಮಾರಿಯಾಗಿದ್ದಾನೋ ಆ ಮನೆಯಲ್ಲಿರುವವರಿಗೆ ದರಿದ್ರತೆ ಧಾವಿಸುತ್ತದೆ. ಯಾವ ಹೆಂಡತಿ ಸೋಮಾರಿಯಾಗಿದ್ದಾಳೋ ಆ ಮನೆಯಲ್ಲಿ ದರಿದ್ರತೆ ಧಾವಿಸುತ್ತದೆ. ಯಾವ ಮಕ್ಕಳು ಸೋಮಾರಿಗಳಾಗಿರ್ತಾರೋ, ವಿದ್ಯಾಭ್ಯಾಸವಿಲ್ಲದಂತೆ ಬೇಜವಾಬ್ದಾರರಾಗಿ ತಿರುಗಾಡುತ್ತಾರೋ, ಪಟಿಂಗರಾಗಿ ಜೀವಿಸುತ್ತಾರೋ, ದುಂದೌತಣದಿಂದ ಕೂಡಿದವರಾಗಿ ವಿದ್ಯಾಭ್ಯಾಸ ನಾಶ ಮಾಡಿಕೊಳ್ತಾರೋ ಅಂಥವರು ಫಲಿತವಾಗಿ ದರಿದ್ರತೆಯನ್ನು ತಂದುಕೊಳ್ತಾರೆ. ಏನು ಮಾಡಲು ಮನಸ್ಸಾಗಲ್ಲ. ಇದು ಸೋಮರಿಗಳಲ್ಲಿ ಕಾಣಿಸಿಕೊಳ್ಳುವಂತಹ ಲಕ್ಷಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ಸನ್ನಿಧಿಯಲ್ಲಿ ನಾವು ಕೂಡಿ ಬರುವ ಪ್ರತಿ ಸಾರಿ ನಮ್ಮ ವೈಯಕ್ತಿಕ ಜೀವಿತದಲ್ಲಿರುವ ಲೋಪಗಳೇನೆಂದು ತಿಳಿಯಪಡಿಸಿ ಅವುಗಳನ್ನು ಸರಿಪಡಿಸುವವರಾಗಿದ್ದೀರಿ. ವಾಕ್ಯಾನುಸಾರವಾಗಿ ಜೀವಿಸಲು ನಮ್ಮನ್ನು ಸಿದ್ಧಗೊಳಿಸುತ್ತಾ ಇದ್ದೀರಿ. ಬಿತ್ತಲ್ಪಟ್ಟ ಈ ವಾಕ್ಯ ಫಲಿಸುವಂತೆ ಮಾಡಿ ಫಲಭರಿತವಾದ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನೆಪ ಹೇಳುವವನು ಏನನ್ನು ಸಾಧಿಸಲಾರನು, ಸಾಧಿಸುವಂಥವನು ಎಂದಿಗೂ ಯಾವ ನೆಪವನ್ನು ಹೇಳುವುದಿಲ್ಲ. ಕೆಲಸಕ್ಕೆ ಬರುವವನೇ ಕೆಲಸ ಮಾಡುತ್ತಾನೆ, ಕೆಲಸ ಮಾಡುವವನೇ ಕೆಲಸಕ್ಕೆ ಬರುತ್ತಾನೆ, ಉನ್ನತಕ್ಕೆ ಬರುತ್ತಾನೆ.
ಹಾಗೆ ಕೆಲಸ ಮಾಡುವಂತಹ ಕಷ್ಟಪಟ್ಟು ಕೆಲಸ ಮಾಡುವ ಮನಸ್ಸು ನಮಗೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.